ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಮುದ್ದುಗೊಂಬೆಯಂಥ ಹುಡುಗಿ, ನೋಡಲು 100 ಕಣ್ಣು ಸಾಲದಂಥ ಚೆಲುವು, ಹಾಲ್ದೋರೆಯ ಕಡಲಂಥ ಸೊಬಗು, ಮುತ್ತಿನ ಹಾರದಂಥ ಹೊಳಪು, ಕಣ್ಣರಪ್ಪೆ ಸಹ ಮುಚ್ಚಲು ಬೇಸರಿಸೋ ಮೈಮಾಟ, ನಿರಾಭರಣ ಸುಂದರಿ, ಸ್ವಪ್ನಲೋಕದ ಮಾಯಾಂಗನೆ. ಎಷ್ಟು ಮುದ್ದೋ ಅಷ್ಟೇ ಮೃದು ಹೃದಯ. ಗಟ್ಟಿಯಾಗಿ ಮಾತನಾಡಲು ಹೆದರುವ ಮುಗ್ಧ ಅಪ್ಪನ ಮಗಳು, ಅಮ್ಮನಿಲ್ಲದ ತಬ್ಬಲೆ, ವಿಧವೆ ಅತ್ತೆಯ ಕೈಗೂಸು, ಅತ್ತೆಯ ಮಗನ ಚಿನ್ನದ ಮುತ್ತಿನ ದಂತದ ಹಬ್ಬಬ್ಬ. ಜಗತ್ತಿನಲ್ಲಿರೋ ಎಲ್ಲ ಸುಖದ ಮೂಟೆ ಇವಳು ಅವನ ಪಾಲಿಗೆ. ಸದಾ ನಗುವ ಕೆಂದುಟಿಯ ಅಪ್ಸರೆಗೆ ಕಾವಲು ಈ ಬಂಟ. ಆಕೆ ಜಾನು ಅಲಿಯಾಸ್ ಜಾಹ್ನವಿ, ಆತ ವಿಷ್ಣು. ಹುಟ್ಟಿನಿಂದ ಜೊತೆಯಾಗಿ ಬೆಳೆದ ಮಕ್ಕಳು. ವಿಷ್ಣು ಜಾನುಗಿಂತ 2 ವರ್ಷಕ್ಕೆ ದೊಡ್ಡವ. ವಿಷ್ಣು ಚಿಕ್ಕ ಮಗುವಿದ್ದಾಗಲೇ ತಂದೆಯನ್ನು ಕಳೆದುಕೊಂಡ. ವಿಧವೆ ಅಮ್ಮನಿಗೆ ಆಸರೆಯಾಗಿದ್ದು ಆಕೆ ಅಣ್ಣ ರವೀಂದ್ರ. ರವೀಂದ್ರ ಸರಳ ದಂಪತಿಗಳಿಗೆ ಒಬ್ಬಳೇ ಮುದ್ದು ಮಗಳು ಜಾನು. ಆದರ್ಶ ದಂಪತಿಗಳು ಇಬ್ಬರು. ರವೀಂದ್ರ ದೊಡ್ಡ ಶ್ರೀಮಂತರಲ್ಲದಿದ್ದರೂ ಒಳ್ಳೆಯ ಮನೆ, ಒಂದು ದೊಡ್ಡ ಹೋಲ್ಸೇಲ್ ಕಿರಾಣಿ ಅಂಗಡಿ, ಪಕ್ಕದಲ್ಲೊಂದು ಅಂಗಡಿಯನ್ನು ಬಾಡಿಗೆಗೆ ಕೊಟ್ಟು ಸುಖವಾದ ಜೀವನ ಸಾಗಿಸುತ್ತಿದ್ದರು. ವಿಷ್ಣುವಿನ ತಾಯಿ ಮೀನಾಕ್ಷಿ ಮಗನೊಂದಿಗೆ ಅಣ್ಣನ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದರು. ಜಾನು ಇನ್ನೂ 8 ತಿಂಗಳ ಹಸುಳೆ. ಸರಳ ಅವರಿಗೆ ಇದ್ದಕ್ಕಿದ್ದಂತೆ ಆ ಚಿಕ್ಕ ವಯಸ್ಸಲ್ಲೇ ಹೃದಯಾಘಾತವಾಗಿ ಆಸ್ಪತ್ರೆಗೆ ತೆರಳುವ ದಾರಿಯಲ್ಲೇ ಹಸು ನೀಗಿದರು. ಪ್ರೀತಿಯ ಮಡದಿಯ ಅಗಲಿಕೆ ರವೀಂದ್ರ ಅವರನ್ನು ಕುಗ್ಗಿಸಿತು. ಅಣ್ಣನ ನೋವಿಗೆ ಹೆಗಲಾಗಿ ನಿಂತ ಮೀನಾಕ್ಷಿ ಅಮ್ಮನಿಗಾಗಿ ಅಳುವ ಕಂದನಿಗೆ ತಾಯಿಯಾದರು. 3 ವರ್ಷದ ಪುಟ್ಟ ವಿಷ್ಣು ಮಾವನ ಮುದ್ದಿನ ಅಳಿಯನಾದ. ಮಾವನ ಹಿಂದೆಯೇ ಅಂಗಡಿ, ಮನೆ, ಸಂತೆ ಎಂದು ತಿರುಗುತ್ತಿದ್ದ. ರವೀಂದ್ರರಿಗೂ ಅವನನ್ನು ಬಿಟ್ಟು ಇರಲಾಗದು. ಜಾನು ಮನೆಗೆ ದೀಪವಾಗಿದ್ದಳು. ಆ ಗೊಂಬೆಯಂಥ ಮಗುವನ್ನು ನೋಡಿ ರವೀಂದ್ರ ತಮ್ಮ ನೋವು ಮರೆಯುತ್ತಿದ್ದರು. ಬೆಳೆಯುತ್ತಾ ಮಕ್ಕಳಿಬ್ಬರು ಜೀವಕ್ಕೆ ಜೀವ ನೀಡುವಷ್ಟು ಪ್ರೀತಿ ಬೆಳೆಸಿಕೊಂಡರು. ವಿಷ್ಣುಗೆ ಜಾನು ಎಂದರೆ ಪಂಚಪ್ರಾಣ. ಇಬ್ಬರೂ ಬಾಲ್ಯಾವಸ್ಥೆಯ ಅಂಚಿಗೆ ಬಂದಿದ್ದರು. ಅವರಲ್ಲಿ ಏನೋ ಒಂದು ಅರಿಯದ ಭಾವ, ಅದು ಪ್ರೀತಿಯ ಸ್ನೇಹವ ಒಂದೂ ಅರಿಯದಾಗಿದ್ದರೂ ವಿಷ್ಣುಗೆ ಒಂದು ದಿನವೂ ಜಾನುವನ್ನು ಕಾಣದೆ ಇರಲಾಗುತ್ತಿರಲಿಲ್ಲ. ಅವಳ ಮುದ್ದು ಮುಖ ಅವನಿಗೆ ತುಂಬ ಇಷ್ಟ. ಅವಳ ಸೌಂದರ್ಯಕ್ಕೆ ಕಳಸವಿಟ್ಟಂತೆ ಆ ಮುದ್ದು ಮುಖ. ಯಾವಾಗಲೂ ಇಬ್ಬರು ಜಗಳವಾಡುತ್ತಿದ್ದರು. ಅವಳ ಜಡೆ ಹಿಡಿದೋ, ಕೆನ್ನೆ ಹಿಂಡಿಯೋ, ಮಾವಿನಕಾಯಿ ಕೊಡದಲೇ ಆಟವಾಡಿಸಿಯೋ ಹೊಟ್ನಲ್ಲಿ ಜಾನುವನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದ. ಮೀನಾಕ್ಷಿ ಸದಾ ಮುದ್ದಿನ ಸೊಸೆ ಪರ ನಿಂತು ವಿಷ್ಣುವಿಗೆ ಪೆಟ್ಟು ಕೊಡುವರು. ರವೀಂದ್ರ ಮಾತ್ರ ಸದಾ ಅಳಿಯನ ಪರ ವಾದಿಸುವರು. ಹೀಗೆ ತರಳೆ ತುಂಟಾಟಗಳ ನಡುವೆ ಜಾನುವಿಗೆ 18ರ ಹೊಸ್ತಿಲು, ವಿಷ್ಣುಗೆ 20. ಆಗಲೇ ಇಬ್ಬರ ಹೃದಯದಲ್ಲೂ ಪ್ರೀತಿಯ ಚಿಗುರೊಡೆದಿತ್ತು. ವಿಷ್ಣು ಓದಿನಲ್ಲಿ ಬಲು ಜಾಣ. ಓದು ಮುಗಿಸಿ ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವ ಅವಕಾಶ ಸಹ ಪಡೆದ. ಆದರೆ ಜಾನುಳನ್ನು ಬಿಟ್ಟು ಹೋಗಲು ಸುತರಾಮ್ ತಯಾರಿರಲಿಲ್ಲ. ಜಾನು ಕೂಡ ಓದಿನಲ್ಲಿ ಜಾಣೆಯೇ, ಆದರೆ ತುಂಬ ಮುಗ್ಧೆ. ಹುಡುಗರು ಮಾತನಾಡಿಸಿದರೋ ಬೆಚ್ಚ ಬೀಳುತ್ತಿದ್ದ ಹರಿಣಿ. ಈ ಸ್ವಭಾವ ಅವಳನ್ನು ದೂರ ದೂರಿಗೆ ಕಳಿಸಲು ಯಾರಿಗೂ ಇಷ್ಟವಿರಲಿಲ್ಲ. ಜಾನು ಸ್ವತಃ ತಾನೇ ನಿರಾಕರಿಸಿಬಿಟ್ಟಿದ್ದಳು. ಈ ನಡುವೆ ವಿಷ್ಣುಗೆ ಬುದ್ಧಿ ಹೇಳಿ ಅವನಿಗಾಗಿ ಕಾಯುವ ಭರವಸೆ ನೀಡಿ ವಿದೇಶಕ್ಕೆ ಹೋಗುವಂತೆ ಒಪ್ಪಿಸಿದಳು ಜಾನು. ಮನಸ್ಸಿಲ್ಲದ ಮನಸ್ಸಿಂದ ಜಾನುಳನ್ನು ಕ್ಷಣ ನೋಡದಿದ್ದರೂ ಮಿಡಿತ ನಿಲ್ಲಿಸಿ ಬಿಡೋ ಹೃದಯಕ್ಕೆ ಬುದ್ಧಿ ಹೇಳಿ ಒಪ್ಪಿಸಿದ. ಕೇವಲ 3 ವರ್ಷ ತಾನೇ, ಹೊರಟೇ ಬಿಟ್ಟ. ಜಾನುವಿನ ಅಳು ಅರಣ್ಯರೋದನವಾಗಿತ್ತು. ವಿಷ್ಣು ವಾಪಸ್ ಬಂದ ನಂತರ ಇಬ್ಬರ ಮದುವೆ ಎಂದು ರವೀಂದ್ರ ಮೀನಾಕ್ಷಿ ನಿರ್ಧರಿಸಿದರು. ವಿಷ್ಣುವಿನ ಸ್ಥಿತಿ ಕೂಡ ನೀರಿಂದ ಹೊರಬಿದ್ದ ಮೀನಾಗಿತ್ತು. ಇತ್ತ ಮನೆ ಯಾಕೋ ಬಿಕೋ ಎನ್ನುತ್ತಿತ್ತು. ಮಕ್ಕಳಿಬ್ಬರು ತಮ್ಮ ತಮ್ಮ ಯೋಚನೆಯಲ್ಲಿ ಮುಳುಗಿ ದೂರಾದ ನೋವಲ್ಲಿ ವೇದನೆ ಪಡುತ್ತಿದ್ದರೆ ಮನೆ ಕಳಕಳಿಯಾಗಿರಲು ಹೇಗೆ ಸಾಧ್ಯ? ದಿನಾಲೂ ಫೋನಲ್ಲಿ ಮಾತಾಡುತ್ತಿದ್ದರು ಇಬ್ಬರು. ಜಾನು ಅಂಜುತ್ತಲೇ ಕಾಲೇಜ್ ಹೋಗುತ್ತಿದ್ದಳು. ಅವಳ ಆತ್ಮೀಯ ಗೆಳತಿ ಜೀವಿತಾಳ ಜೊತೆ ಕಾಲೇಜಿಗೆ ಹೋಗಿ ಬರುತ್ತಿದ್ದಳು. ಈ ಮುದ್ದಾದ ಹುಡುಗಿಗೆ ದಿನಕ್ಕೆರಡಾದರೂ ಪ್ರೀತಿ ನಿವೇದನೆಯ ಪತ್ರಗಳು ಬರುತ್ತಿದ್ದವು. ಆದರೆ ಅದ್ಯಾವುದನ್ನೂ ಬಿಚ್ಚಿಯೂ ನೋಡುತ್ತಿರಲಿಲ್ಲ ಹುಡುಗಿ. ಹಾಗೆ ಬರುತ್ತಿದ್ದ ಪತ್ರಗಳಲ್ಲಿ ಜೀವನೆಂಬ ವ್ಯಕ್ತಿಯ ಪತ್ರಗಳೇ ಹೆಚ್ಚು. ಆತ 30ರ ಯುವಕ, ಸ್ಫುರದ್ರೂಪಿ, ಒಳ್ಳೆ ಹುಡುಗ, ಆದರೆ ಮಹಾನ್ ಮುಂಗೋಪಿ. ಜಾನುವಿನ ಕಾಲೇಜಲ್ಲಿ ಓದಿದ್ದವ.
ಈಗ ಯಾವುದೋ ಕೆಲಸ ಮಾಡಿಕೊಂಡು ಜಾನುಗಾಗಿ ಕಾಲೇಜ್ ಮುಂದೆ ಬಂದು ರೌಂಡ್ ಹೊಡೆಯುತ್ತಿದ್ದ. ಎಷ್ಟೇ ಪತ್ರ ಬರೆದಿರೋ ಒಂದಕ್ಕೂ ಉತ್ತರವಿರಲಿ ತೆರೆದು ಸಹ ನೋಡದೆ ಎಸೆದು ಬಿಡುತ್ತಿದ್ದ ಜಾನುವಿನ ಮೇಲೆ ಅಸಾಧ್ಯ ಕೋಪ ಬರುತ್ತಿತ್ತು. ಆದರೂ ತಾಳ್ಮೆಯಿಂದ ಕಾಯುತ್ತಿದ್ದ. ಅದೊಂದು ದಿನ ಕಾಲೇಜ್ ಮುಗಿಸಿ ಮನೆಗೆ ಹೊರಟಿದ್ದ ಜಾನು ಹಾಗೂ ಜೀವಿತಾರ ಮುಂದೆ ಪತ್ರವಿಡಿದು ಪ್ರತ್ಯಕ್ಷನಾದ. ಬೆಚ್ಚಿದ ಹರಣಿಯಂತೆ ಜೀವಿತಾಳ ಹಿಂದೆ ಅಡಗಿಬಿಟ್ಟಳು ಜಾನು. ನಾನು ನಿನ್ನ ಜೊತೆ ಮಾತಾಡಬೇಕು ಜಾಹ್ನವಿ. ನಾನು ಜೀವನ್ ಅಂತ. ಅದೆಷ್ಟು ಪತ್ರ ಬರೆದಿರೋ ನಿನ್ನಿಂದ ಉತ್ತರ ಇಲ್ಲ. ಇಲ್ಲೋಡು, ತಗೋ ಈ ಪತ್ರ. ಹೋದಿ ನಾಳೆ ಬಂದು ನಿನ್ನ ಒಪ್ಪಿಗೆ ತಿಳಿಸು ಎಂದು ನೇರವಾಗಿ ಒಪ್ಪಿಕೊಳ್ಳಲೇಬೇಕೆಂದು ತನ್ನ ಮನದ ಭಾವವನ್ನು ಹೇಳಿದ. ಜಾನು ತುಟಿ ಬಿಚ್ಚಲಿಲ್ಲ, ಪತ್ರ ತಗೊಳ್ಳಿಲ್ಲ, ಆ ಹುಡುಗನನ್ನು ಕಡೆಗಣ್ಣಲ್ಲೂ ನೋಡಲಿಲ್ಲ. ಜೀವನ್ ಕೋಪ ಕ್ಷಣ ಕ್ಷಣಕ್ಕೂ ಅತಿಯಾಗಿತ್ತು. ಆಗಲೇ ಜೀವಿತ ಮಾತಾಡಿದ್ದಳು. ನೋಡಿ ಮಿಸ್ಟರ್, ಇವಳಿಗೆ ನೀವು ಇಷ್ಟ ಇಲ್ಲ. ಅವಳಾಗಲೇ ಒಬ್ಬರಿಗೆ ಸೀಲಾಗಿರೋ ಗೊಂಬೆ. ದಯವಿಟ್ಟು ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ಎಲ್ಲಿಂದ ಬರ್ತಾರೋ ಪ್ರೀತಿ ಅಂತೆ ಪ್ರೇಮ ಅಂತೆ, ಎಲ್ಲ ಪುಸ್ತಕದ ಬದನೆಕಾಯಿ. ಕೆಟ್ಟೋಯ್ತು. ನಡಿಯೇ ಜಾನು, ಹೋಗೋಣ ಎಂದು ತನ್ನ ಗೆಳತಿಯ ಕೈ ಹಿಡಿದು ಎಳೆದಳು. ಜೀವನ್ಗೆ ಎಲ್ಲಿತ್ತೋ ಕೋಪ. ಜೀವಿತ ಕೆನ್ನೆಗೆ ಬಾರಿಸಿ ಒಮ್ಮೆ ಬಿಟ್ಟ. ಏನೇ ಗೊತ್ತು ನಿನಗೆ ಪ್ರೀತಿ ಬಗ್ಗೆ? ಎಷ್ಟು ಹುಡುಗರಿಂದ ಮೋಸ ಹೋಗಿದ್ದೀಯಾ? ಬರೀ ಲವ್ ಮಾಡಿ ಕೈ ಕೊಟ್ರಾ, ಇಲ್ಲ ಕೈನೂ ಕೊಟ್ಟು ಹೊಟ್ಟೆಯಲ್ಲೊಂದು ಮಗುನೂ ಕೊಟ್ಬಿಟ್ಟೋದ್ರಾ? ಇನ್ನೊಂದ್ಸಲ ನನ್ನ ಪ್ರೀತಿನ ಹಗುರವಾಗಿ ನೋಡಿದ್ರೆ ಕೊಂದಾಗ್ಬಿಡ್ತೀನಿ, ಹುಷಾರ್. ಜೀವಿತಾಗೆ ಖಡಕ್ ವಾರ್ನಿಂಗ್ ಕೊಟ್ಟ ಜೀವನ್. ಹೆದರಿದ ಜೀವಿತ ಕ್ಷಣ ಸುಮ್ಮನಾದರೂ ಅವನ ಮಾತಿನ ವ್ಯಂಗ್ಯಕ್ಕೆ ತಿರುಗಿ ಬಿದ್ದಳು. ಯಾವನೋ ನೀನು ಹೀಗೆಲ್ಲ ಮಾತಾಡ್ತಿದೀಯಾ? ನಿಂಗೇನು ಅಕ್ಕ ತಂಗಿ ಯಾರೂ ಇಲ್ವಾ? ಇಲ್ಲ ಅವರಿಗೂ ನೀನು ಹೀಗೆ ಮಾತಾಡೋದಾ? ಮೂರ್ನು ಬಿಟ್ಟೋನು ನೀನು. ಹುಡುಗಿರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋ ಸೆನ್ಸ್ ಗೊತ್ತಿಲ್ಲದ ನಾಲಾಯಕ್. ನಮ್ಮ ಹುಡುಗಿ ಹತ್ರ ಭಿಕ್ಷೆ ಬೇಡೋಕ್ಕೆ ಬಂದಿರೋ ನಿನಗೆ ಎಷ್ಟಿರಬೇಕಾದ್ರೆ ಇನ್ನು ನಂಗೆಷ್ಟಿರಬೇಡ. ಜೀವಿತ ಮಾತಿಗೆ ಹುರಿದು ಬಿದ್ದ ಜೀವನ್ ಅವಳ ಜುಟ್ಟು ಹಿಡಿದಿದ್ದ. ಎಷ್ಟೇ ಮಾತಾಡ್ತೀಯಾ? ಬಿಟ್ರೆ ನನ್ನ ಮಾನ ಮರ್ಯಾದೆನಾ ಸಂತೇಲಿ ಹರಾಸಾಗ್ಬಿಡ್ತೀಯ. ನನ್ನೇ ಭಿಕ್ಷೆ ಬೇಡೋನು ಅಂತೀಯಾ? ನಿನ್ನ ಭಿಕ್ಷೆ ಬೇಡೋ ಥರ ಮಾಡಲಿಲ್ಲ. ನನ್ನ ಹೆಸರು ಜೀವನ್ ಅಲ್ವೇ ಅಲ್ಲ. ಜೀವನ್ ಕೋಪ ಮಿತಿ ಮೀರಿತ್ತು. ಅವಳ ಜುಟ್ಟಿಡಿದು ದೂರ ತಳ್ಳಿದ. ಜಾನು ಕಡೆಗೆ ತಿರುಗಿ, ಇಷ್ಟೆಲ್ಲ ಆದರೂ ಒಂದು ಮಾತಾಡಬೇಕು ಅನಿಸ್ತಾ ಇಲ್ವಾ ನಿನಗೆ? ಅದು ಯಾವನ್ನ ಪ್ರೀತಿಸ್ತಿದೆಯೋ ಅವನನ್ನು ನಡು ರೋಡಲ್ಲಿ ಕೊಚ್ಚಾಕಿ ನಿನ್ನ ಮದುವೆ ಆಗ್ತೀನಿ. ಬಿ ರೆಡಿ. ಜೀವನ್ ಮಾತು ಉಕ್ಕಿನಂತೆ ಇತ್ತು. ಮಾತಿನ ವೇಗದಲ್ಲಿ ಹೇಳಿದನೋ ಇಲ್ಲ ನಿಜಕ್ಕೂ ಹೇಳಿದನೋ, ಒಟ್ನಲ್ಲಿ ಜಾನು ಕುಸಿದು ಹೋದಳು. ಅಷ್ಟು ಹೇಳಿದ ಜೀವನ್ ಜೀವಿತ ಕಡೆಗೊಂದು ಹುರಿನೋಟ ಬಿಡುತ್ತಾ ಹೊರಟು ಹೋದ. ಜಾನು ತುಂಬ ಹೆದರಿದ್ದಳು. ತನ್ನ ವಿಷ್ಣುಗೇನಾದರೂ ಆದರೆ ಎಂಬ ಚಿಂತೆ ಶುರುವಾಯಿತು. ಅತ್ತು ಕಣ್ಣು ಕೆಂಪಾಯಿತು. ಅಪ್ಪ ಅತ್ತೆ ಬಳಿ ಏನೂ ಹೇಳಿಕೊಳ್ಳಲಿಲ್ಲ. ಮಾರನೇ ದಿನ ಏನೂ ನಡೆಯಲಿಲ್ಲ. ಜೀವಿತ ಕ್ಷಣ ಕ್ಷಣಕ್ಕೂ ಅವನ ಮೇಲೆ ಕೆಂಡ ಕಾರಲು ಸಿದ್ಧವಿದ್ದಳು. ಗೆಳತಿಗೆ ಸಮಾಧಾನ ಮಾಡಿ ಸಾಕಾಗಿತ್ತು ಜೀವಿತಾಗೆ. ಈ ಘಟನೆ ನಡೆದು 4 ದಿನವಾಗಿತ್ತು. ವಿಷ್ಣುವಿಗೂ ವಿಷಯ ಹೇಳಿರಲಿಲ್ಲ ಜಾನು. ಕಾಲೇಜ್ ಹೊರಟಿದ್ದ ಗೆಳತಿಯರಿಗೆ ಎದುರಾಗಿದ್ದ ಜೀವನ್. ಅದೊಂದು ಕೂಳನಗೆ ಬಿರಿದವನೇ ತನ್ನ ಜೇಬಿನಿಂದ ಒಂದು ಬಾಟಲ್ ತೆರೆದು ತಡ ಮಾಡದೆ ಇಬ್ಬರ ಮೇಲೆರಚಿಬಿಟ್ಟ. ಅವನ ನಡೆಯನ್ನು ಊಹಿಸಿದ ಜೀವಿತ ಗೆಳತಿಯನ್ನು ಪಾರು ಮಾಡಿ ತಾನು ತಪ್ಪಿಸಿಕೊಳ್ಳುವಷ್ಟರಲ್ಲೇ ಇಬ್ಬರ ಮೈ, ಕೈ, ಕುತ್ತಿಗೆ ಹಾಗೂ ಮುಖದ ಮೇಲೆಲ್ಲ ರಾಕ್ಷಸನ ದಾಳಿಯಾಗಿತ್ತು. ಹೌದು, ಆಸಿಡ್ ಎರಚಿಬಿಟ್ಟಿದ್ದ ಜೀವನ್. ದುಡುಕಿನ ಬುದ್ಧಿಯ ಪ್ರತಿಫಲವಾಗಿ 2 ಮುಗ್ಧ ಹುಡುಗಿಯರ ಜೀವನ ಹಾಳು ಮಾಡಿಬಿಟ್ಟಿದ್ದ. ಇಬ್ಬರೂ ರಸ್ತೆ ಮಧ್ಯೆ ಬಿದ್ದು ನೋವು ಊರಿ ಸಹಿಸಲಾಗದೆ ವಿಲವಿಲನೆ ಒದ್ದಾಡುತ್ತಿದ್ದರು. ಅದ್ಯಾಕೋ ಜೀವನ್ ಹೃದಯ ಕಲ್ಲಾಗಿತ್ತು. ಜಾನು ವಿಷ್ಣುವಿನ ಪ್ರೀತಿಯ ಬಗ್ಗೆ ತಿಳಿದವನಿಗೆ ಅವಳು ತನಗಲ್ಲದೆ ಬೇರೆ ಯಾರಿಗೂ ಸಿಗಬಾರದೆಂಬ ಸ್ವಾರ್ಥ ಬುದ್ಧಿಯನ್ನು ಹೊಕ್ಕಿತ್ತು. ಅದಕ್ಕಾಗಿ ಇಂಥ ನೀಚ ಕಾರ್ಯಕ್ಕೆ ಕೈ ಹಾಕಿದ್ದ. ಅವರಿಬ್ಬರೂ ಬಿದ್ದು ಒದ್ದಾಡುತ್ತಿದ್ದರೆ ಕಟುಕರಂತೆ ವ್ಯಂಗ್ಯನಗೆ ನಕ್ಕು ಸರಿದು ಹೋದ. ದಾರಿ ಹೋಕರು ಈ ದೃಶ್ಯ ಕಂಡು ಹಾಸ್ಪಿಟಲ್ಗೆ ಸೇರಿಸಿ ಪೊಲೀಸ್ಗೆ ವಿಷಯ ಮುಟ್ಟಿಸಿದರು. ಜೀವನ್ ಜೈಲು ಪಾಲಾದ. ಜೀವಿತಾಳ ಒಂದು ಕೈ, ಕುತ್ತಿಗೆ, ಮುಖದ ಅಲ್ಲಲ್ಲಿ ಆಸಿಡ್ ಇಂದ ಬಹುತೇಕ ಭಾಗ ಸುಟ್ಟು ಹೋಗಿತ್ತು. ಆದರೆ ಜಾನು ಮುಖದಲ್ಲಿ ಯಾವುದೇ ಗಾಯಗಳಾಗಿರಲಿಲ್ಲ. ಆದರೆ ಒಂದು ಕಣ್ಣೇ ಕಾಣದಾಗಿ ಹೋಗಿತ್ತು. ಅವಳ ಕುತ್ತಿಗೆ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು.
ಗಲಾಟೆಯಲ್ಲಿ ಆಸಿಡ್ ಹನಿಗಳು ಕಣ್ಣಿಗೆ ಬಿದ್ದಿದ್ದರಿಂದ ಒಂದು ಕಣ್ಣನ್ನೇ ಕಳೆದುಕೊಂಡು ಬಿಟ್ಟಳು. ಜೀವಿತಾಳ ಸಮಯ ಪ್ರಜ್ಞೆಯಿಂದ ಜಾನು ಅಪಾಯದಿಂದ ಪಾರಾಗಿದ್ದಳು. ಆದರೆ ಜೀವಿತ ತುಂಬ ಗಾಯಗಳಿಂದ ಬಳಲಿದ್ದಳು. ಜೀವಿತ ತಂದೆ ಸ್ಥಿತಿವಂತರು, ತುಂಬ ಆಸ್ತಿ ಮಾಡಿದ್ದರು. ಮುದ್ದಿನ ಮಗಳ ಪರಿಸ್ಥಿತಿ ಕಂಡು ತುಂಬ ನೊಂದುಕೊಂಡರು. ತಮ್ಮ ಪ್ರಭಾವ ಬಳಸಿ ಜೀವನಿಗೆ ಕಠಿಣ ಶಿಕ್ಷೆ ಕೊಡಿಸಲು ಸಿದ್ಧವಾದರು. ಹಾಗೆಯೇ ಜೀವಿತಾನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಲು ವಿದೇಶಕ್ಕೆ ಕಳಿಸಿದರು. ರವೀಂದ್ರರವರ ನೋವಂತೂ ನೋಡಲು ಆಗುತ್ತಿರಲಿಲ್ಲ. ತಮ್ಮ ಕರುಳು ಕುಡಿ ಕಣ್ಣೆದುರೇ ನೋವಿನಿಂದ ಒದ್ದಾಡಿ ಹೋಗುವುದು ನೋಡಿ ಸಂಕಟಪಟ್ಟರು. ವಿಷ್ಣು ವಿಷಯ ಕೇಳಿ 2 ದಿನಕ್ಕೆ ಓಡಿ ಬಂದಿದ್ದ. ಜಾನುಗೆ ಮುಖ ತೋರಿಸಲು ಮುಜುಗರ. ಆದಷ್ಟು ವಿಷ್ಣುವಿಂದ ಮರೆಯಾಗೇ ಇರುತ್ತಿದ್ದಳು. ಕುತ್ತಿಗೆ ಮುಚ್ಚುವ ತುಂಬು ತೋಳಿನ ಬಟ್ಟೆಗಳನ್ನೇ ತೊಡುತ್ತಿದ್ದಳು. ಕಾಲೇಜ್ ಬಿಟ್ಟು ಬಿಟ್ಟಳು. ವಿಷ್ಣುವಿಗೆ ಅವಳನ್ನು ನೋಡದೆ ಇರಲಾಗದೆ ಒಂದು ದಿನ ತಾನೇ ಅವಳ ರೂಮಿಗೆ ನುಗ್ಗಿಬಿಟ್ಟ. ತಕ್ಷಣ ಕಿಟಕಿಗೆ ಮುಖ ಮಾಡಿ ದುಪ್ಪಟ ತಲೆ ತುಂಬ ಹೊದ್ದು ನಿಂತು ಬಿಟ್ಟಳು. ಜಾನು, ನನ್ನ ಜೊತೆ ಮಾತಾಡಲ್ವಾ? ಯಾಕೆ ಹೀಗೆ ದೂರ ಹೋಗ್ತಿದೀಯಾ? ನಿನ್ನ ನೋಡದೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ಕಡೆ. ಪ್ಲೀಸ್ ಮಾತಾಡು ಮುದ್ದು. ನನ್ನ ನೋಡೋಕೆ ಯಾಕೋ ಮುಜುಗರ? ವಿಷ್ಣು ಮುಖ ಬಾಡಿ ಹೋಗಿತ್ತು. ವಿಷ್ಣು, ನನಗೆ ನಿನ್ನ ಜೊತೆ ಮಾತಾಡೋಕ್ಕೇನೂ ಇಲ್ಲ. ಪ್ಲೀಸ್ ಹೊರಟೋಗು ಇಲ್ಲಿಂದ. ಯಾಕೋ ಹೀಗೆಲ್ಲ ಮಾತಾಡ್ತಿದೀಯಾ? ನಾನು ಅಷ್ಟು ಬೇಡದವನ ನಿನಗೆ? ಪ್ಲೀಸ್ ಮಾತಾಡೋ. ಒಮ್ಮೆ ನನ್ನ ನೋಡು ಮುದ್ದು. ಅಂಗಲಾಚಿದ ವಿಷ್ಣು ಅತ್ತ. ಜಾನು ಕೂಡ ಅಳುತ್ತಿದ್ದಳು. ಮಾತು ಬೇಡ ಅನ್ನಲ್ಲ ವಿಷ್ಣು, ಹೊರಡು. ಬೆನ್ನು ಮಾಡಿ ನಿಂತವಳ ಕೈ ಹಿಡಿದು ಎಳೆದಿದ್ದ ವಿಷ್ಣು. ಅದೆಷ್ಟು ದಿನಗಳ ಬಯಕೆ, ಕಾತರ ಅವನ ಕಣ್ಣಲ್ಲಿ. ಆಸಿಡ್ ದಾಳಿ ನಡೆದು ಅದಾಗಲೇ 3 ತಿಂಗಳಾಗಿತ್ತು. ಇಷ್ಟು ದಿನ ಜಾನೋಳನ್ನು ನೋಡಲಾಗದೆ ಚಡಪಡಿಸಿದ್ದ ವಿಷ್ಣು. ವಿಷ್ಣು, ನನ್ನ ಬಿಟ್ಬಿಡು. ನಿನಗೆ ಮುಖ ತೋರ್ಸೋಕ್ಕೂ ಇಷ್ಟ ಇಲ್ಲ ನನಗೆ. ಇಲ್ಲಿಂದ ಎಲ್ಲಾದರೂ ದೂರ ಹೊರಟೋಗು ವಿಷ್ಣು, ಪ್ಲೀಸ್. ಈ ಕುರೋಪಿ ನಿನ್ನ ಪಾಲಿಗೆ ಸತ್ತೋದ್ಲು ಅನ್ಕೋ. ಯಾರಾದರೂ ಬೇರೆ ಹುಡುಗಿನ ನೋಡಿ ಮದುವೆ ಮಾಡಿಕೊಂಡು ಚೆನ್ನಾಗಿರೋ. ಹೋಗು ವಿಷ್ಣು, ಹೊರಟೋಗು. ಬುಗುಸೆಯಲ್ಲಿ ಮುಖ ಒದಗಿಸಿ ಅತ್ತಳು. ವಿಷ್ಣು ಅವಳನ್ನು ತಬ್ಬಿಕೊಂಡು ಬಿಟ್ಟ. ಎಂತ ಮಾತಾಡ್ತಿದೀಯ ಜಾನು ನೀನು? ನೀನು ನನ್ನ ಜೀವ ಕಣೆ. ನಿನ್ನ ರೂಪ ನೋಡಿ ಅಷ್ಟೇನಾ ನಾನು ನಿನ್ನ ಪ್ರೀತಿ ಮಾಡಿದ್ದು? ಇಲ್ಲ ಹುಡುಗಿ, ನೀನಂದ್ರೆ ಅದೇನೋ ಹುಚ್ಚು ನನಗೆ. ನಿನ್ನ ಆ ಒಂದು ನಗು ಸಾಕು ಕಣೋ. ನನ್ನ ಎಲ್ಲ ನೋವು ಮರೆತು ಬಿಡ್ತೀನಿ. ನಿನ್ನ ಮುಖ ಎಲ್ಲ ಸುಟ್ಟಿದ್ರೋ ನಾನು ನಿನ್ನೆ ಪ್ರೀತಿಸ್ತಿದ್ದೆ. ದೇಹ ನೋಡಿ ಹುಟ್ಟಿದ ಪ್ರೀತಿ ಅಲ್ವೇ ಇದು? ಮನಸ್ಸು ಗುಣ ನೋಡಿ ಹುಟ್ಟಿದ್ದು. ಪ್ಲೀಸ್ ಇನ್ನೊಮ್ಮೆ ದೂರ ಆಗೋ ಮಾತಾಡಬೇಡ. ವಿಷ್ಣು, ನೀನು ಚೆನ್ನಾಗಿರಬೇಕು ಕಣೋ. ಯಾವಾಗಲೂ ತುಂಟಾಟ ಆಡಿಕೊಂಡು ನಗ್ತಾ ಇರಬೇಕು. ಈ ಸುಟ್ಟೋಳನ್ನ ಕಟ್ಕೊಂಡು ಕೊರಗಬಾರ್ದು. ನನ್ನ ಮನಸ್ಸು ಅದಕ್ಕೆ ಒಪ್ಪಲ್ಲ ವಿಷ್ಣು, ಒಪ್ಪಲ್ಲ. ನೀನು ಏನು ಬೇಕಾದರೂ ಹೇಳು ಜಾನು. ನಿನ್ನ ಬಿಟ್ಟು ಬೇರೆ ಮದುವೆ ಆಗೋ ಮಾತೇ ಇಲ್ಲ. ಬಾ ಇಲ್ಲಿ ಎಂದವನೇ ಅವಳನ್ನು ಎಳೆದು ಬಾಗಿಲ ಬಳಿ ಬಂದಾಗ ರವೀಂದ್ರ ಹಾಗೂ ಮೀನಾಕ್ಷಿ ಕಣ್ಣೀರು ಸುರಿಸುತ್ತಾ ನಿಂತಿದ್ದರು. ಮಾವ, ನಿನ್ನ ಮಗಳಿಗಂತೂ ನಾನು ಇಷ್ಟ ಇಲ್ಲ. ನಿನಗೂ ನನ್ನ ಕಂಡ್ರೆ ಇಷ್ಟ ಇಲ್ವಾ? ವಿಷ್ಣು ರವೀಂದ್ರ ಅವರನ್ನು ಪ್ರಶ್ನಿಸಿದ. ಇದೇನು ಮಗ ಹೀಗೆ ಕೇಳಿದೆ? ನೀನು ಅಂದರೆ ಅವಳಿಗೂ ಇಷ್ಟ, ನನಗೂ ಇಷ್ಟನೇ ಕಣೋ. ನಿನ್ನ ದೊಡ್ಡ ಮನಸ್ಸಿಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ ಮಗನೆ. ರವೀಂದ್ರ ಕಣ್ಣೀರಾದರು. ಮಾವ, ಇದರಲ್ಲಿ ದೊಡ್ಡ ಮನಸ್ಸೇನು ಬಂತು? ನನಗೆ ಜಾನು ಅಂದರೆ ಪ್ರಾಣ. ಅವಳು ಹೇಗಿದ್ರೂ ನನ್ನವಳು. ನೀವು ಒಪ್ಪೋದಾದರೆ ಇವಾಗಲೇ ಮದುವೆ ಆಗ್ತೀನಿ. ವಿಷ್ಣು ಮಾತಿಗೆ ಜಾನು ಇಲ್ಲ ಎಂದು ಕಿರುಚಿ ಕೊಸರಾಡಿದಳು. ವಿಷ್ಣು ಅವಳ ಯಾವ ಕೊಸರಾಟಕ್ಕೂ ಮಣಿಯದೆ ಕರೆದೊಯ್ದು ದೇವರ ಮುಂದೆ ಇದ್ದ ತಾಳಿ ಹಿಡಿದು ಎದುರು ಬಂದ. ಆಗ ಜಾನು, ಬೇಡ ವಿಷ್ಣು, ನನ್ನ ಮಾತು ಕೇಳು. ಇದರಿಂದ ನೀನು ಸುಖವಾಗಿ ಇರಲ್ಲ. ನನ್ನ ಬಿಟ್ಬಿಡು, ದೂರ ಹೋಗು ಎಂದು ಎಷ್ಟು ಹೇಳಿದರೂ ಕೇಳದೆ ಹಿರಿಯರ ಒಪ್ಪಿಗೆ ಮೇರೆಗೆ ತಾಳಿ ಕಟ್ಟಿದ್ದ. ಜೋರಾಗಿ ಹತ್ತು ಬಿಟ್ಟಳು ಜಾನು. ಅವಳನ್ನು ತಬ್ಬಿ ಸಂತೈಸಿದ ವಿಷ್ಣು. ನನ್ನ ಯಾಕೋ ಇಷ್ಟು ಪ್ರೀತಿಸ್ತೀಯಾ? ಆ ರೌಡಿ ನಿಂಗೇನಾದರೂ ಮಾಡಿಬಿಡ್ತಾನೆ ಕಣೋ. ನಿಂಗೆ ಯಾಕೋ ಇದೆಲ್ಲ ಅರ್ಥ ಆಗ್ತಿಲ್ಲ. ಜೊತೆಗೆ ನನ್ನಿಂದಾಗಿ ನಿನ್ನ ಎಲ್ಲರೂ ಆಡ್ಕೊಳ್ತಾರೆ. ನನ್ನ ಕರ್ಮಕ್ಕೆ ನೀನು ಯಾಕೆ ನೋವು ಪಡಬೇಕು? ಅಷ್ಟು ಓದಿದ್ದೀಯಾ, ನಾಳೆ ದಿನ ಡಾಕ್ಟರ್ ಕೂಡ ಆಗ್ತೀಯಾ. ಎಂತೆಂಥ ಜನನ ಮೀಟ್ ಮಾಡ್ತೀಯಾ. ಅವ್ರ ಮುಂದೆ ನನ್ನ ಹೇಗೋ ಹೆಂಡ್ತಿ ಅಂತ ಹೇಳ್ಕೊತೀಯಾ. ಯಾಕೋ ಬೇಕಿತ್ತು ನಿನಗೆ ಇದೆಲ್ಲ ಎಂದಳು. ನನ್ನ ಜೀವನ ಮಾವ ಕೊಟ್ಟ ಭಿಕ್ಷೆ ಕಣೆ ಗೊಂಬೆ.
ಆ ದಿನ ಅನಾಥವಾಗಿ ಬಿದ್ದಿದ್ದ ನಮ್ಮಮ್ಮನ್ನ ಕರ್ಕೊಂಡು ಬಂದು ಆಶ್ರಯ, ಅನ್ನ, ಬಟ್ಟೆ ಜೊತೆಗೆ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದು ಈ ನನ್ನ ದೇವರು. ಇವರ ಅಳಿಯ ಆಗೋಕ್ಕೂ ಪುಣ್ಯ ಮಾಡಿದ್ದೆ. ನಿನ್ನಂಥ ಮುದ್ದ ಹುಡುಗಿಗೆ ಗಂಡ ಆಗೋಕೆ ಅದೆಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನೀನೇನು ಮನಸ್ಸಿಗೆ ಹಾಕ್ಕೊಂಡು ಕೊರಗಬೇಡ ಮುದ್ದು. ಮನಸ್ಫೂರ್ತಿಯಾಗಿ ಒಪ್ಪಿನೇ ನಾನು ತಾಳಿ ಕಟ್ಟಿರೋದು. ಜನಕ್ಕೋಸ್ಕರ ಬಾಳೋ ವ್ಯಕ್ತಿ ನಾನಲ್ಲ. ನನ್ನ ಜೀವ ನೀನು. ನನ್ನ ಮೊದಲ ಆದ್ಯತೆ ನೀನು. ನಿನ್ನ ಪಡೆಯೋದು, ಸುಖವಾಗಿ ನೋಡ್ಕೊಳ್ಳೋದೇ ನನ್ನ ಜೀವನದ ಉದ್ದೇಶ. ಆದರೂ ನಿನ್ನ ಮನಸ್ಸಲ್ಲಿ ಇನ್ನೂ ಕೀಳರಿಮೆ ಇದ್ರೆ ನೆನಪಿಟ್ಕೋ. ನಾನು ಡಾಕ್ಟರ್ ಆಗಿ ಬಂದ ಮೇಲೆ ನನ್ನ ಮೊದಲ ಸರ್ಜರಿ ನಿನ್ನದೇ. ನಿನ್ನ ಮೊದಲಿನ ಹಾಗೆ ಮಾಡೇ ಮಾಡ್ತೀನಿ. ಇಟ್ಸ್ ಮೈ ಚಾಲೆಂಜ್, ಆತ್ಮವಿಶ್ವಾಸದಿಂದ ಹೇಳಿದ ವಿಷ್ಣು. ಅವನ ಮಾತಲ್ಲಿ ಜಾನುವಿನ ಮೇಲಿನ ಪ್ರೀತಿ ಎಷ್ಟಿದೆ ಎಂದು ಅರಿವಾಗುತ್ತಿತ್ತು. ಒಂದು ದುಡುಕಿಗೆ ಬಲಿಯಾದ ಹೂವುಗಳೆರಡು ಬಾಡಿ ಮಣ್ಣು ಸೇರುವ ಮುನ್ನ ರವೀಂದ್ರ ಮಕ್ಕಳಿಬ್ಬರನ್ನೂ ಅಪ್ಪಿ ಸುಖವಾಗಿರೆ ಎಂದು ಹರಸಿದರು. ಮೀನಾಕ್ಷಿ ಮಗನ ಬಗ್ಗೆ ಹೆಮ್ಮೆ ಪಟ್ಟರು. ಜಾನುಳನ್ನು ತಬ್ಬಿ ಸಂತೈಸಿದರು. ಅದೆಷ್ಟು ಪ್ರೀತಿ ಅವರಿಗೆ ಸೊಸೆ ಮೇಲೆ. ಮುದ್ದು ಮಾಡಿ ತಲೆ ನೆವರಿಸಿದರು. ಮತ್ತೊಮ್ಮೆ ಹೊಸ ಹುಟ್ಟು ಪಡೆದಿದ್ದವು. ಜೀವಿತ ಹೊಸ ಜನ್ಮ ಪಡೆದು ಮರಳಿದರೆ ಜಾನು ಅದೇ ತನ್ನ ಬದುಕೆಂದು ಒಪ್ಪಿ ತನ್ನ ಪ್ರೀತಿಯ ಜೊತೆ ಸುಖ ಜೀವನ ನಡೆಸಿದಳು. ಜಾನು ವಿಷ್ಣುವಿನ ಒತ್ತಾಯಕ್ಕೆ ಮಣಿದು ಸರ್ಜರಿ ಮಾಡಿಸಿಕೊಂಡಳು. ಕುತ್ತಿಗೆ ಮೊದಲಿನ ಹೊಣಪು ಪಡೆಯದಿದ್ದರೂ ದಿನಗಳೆದಂತೆ ಮೊದಲಿನಂತಾಗಿತ್ತು. ಕಣ್ಣಿನ ಕಾರ್ನಿಯ ಬದಲಿಸಿ ಕೃತಕ ಕಣ್ಣೊಂದನ್ನು ಜೋಡಿಸಿ ಕಣ್ಣುಗಳಿಗೆ ಹಸಿರು ಲೆನ್ಸ್ ಫಿಕ್ಸ್ ಮಾಡಲಾಯಿತು. ಜಾನು ನೋಡಿದವರು ಇವಳು ಅದೇ ಸುಟ್ಟು ಹೋದ ಮುಖದ ಜಾನೂನಾ ಅನ್ನುವಷ್ಟು ಚಂದವಾದಳು. ಮೊದಲಿಗಿಂತ 100 ಪಟ್ಟು ಅಂದ ಅವಳ ಸ್ವತ್ತಾಗಿತ್ತು. ಅವರಿಬ್ಬರ ನೋಡಿ ಹಿರಿ ಜೀವಗಳೆರಡು ಹಿರಿ ಹಿಗ್ಗಿ ಹೋದರು. ಪುಟ್ಟ ಜಾನು ಬಲಗಾಲಿಟ್ಟು ಅವರ ಮನಸ್ಸಿನ ಬಾಗಿಲಿಗೆ ಬಂದಳು. ಆ ಮಗುವಿನ ನಗು ಮನೆಯನ್ನು ಬೃಂದಾವನವನ್ನಾಗಿಸಿತು. ವಿಷ್ಣು ನಗರದ ಪ್ರತಿಷ್ಠಿತ ಆಸ್ಪತ್ರೆಯೊಂದನ್ನು ಸೇರಿ ತನ್ನ ವೃತ್ತಿ ಬದುಕು ಕಟ್ಟಿಕೊಂಡಿದ್ದ. ಸುಂದರ ಸಂಸಾರ ಅವರದಾಗಿತ್ತು. ಜಾನು ನಗುವಿಗೆ, ಅವಳ ಮುದ್ದು ಮುಖಕ್ಕೆ ವಿಷ್ಣು ಸದಾ ಸೋಲುತ್ತಿದ್ದ. ಈ ನಗು ಶಾಶ್ವತವಾಗಿರಲಿ ದೇವರೇ ಎಂದು ಮೊರೆಯಿಡುತ್ತಿದ್ದ. ಜೀವಿತ ಮದುವೆಯಾಯಿತು. ಇನ್ನು ಜೀವನಿಗೆ ಜೈಲಲ್ಲಿ ಜ್ಞಾನೋದಯವಾಗಿ ತನ್ನ ದುಡುಕಿಗೆ ಪಶ್ಚಾತ್ತಾಪ ಪಟ್ಟ. ತನ್ನ ಹೆತ್ತವರ ಬದುಕಿನ ಬಗ್ಗೆಯೂ ಯೋಚಿಸದೆ ಇಂಥ ನೀಚ ಕಾರ್ಯ ಮಾಡಿ ಜೈಲು ಸೇರುವಂತೆ ಆಗಿದ್ದು ಅವನ ಮನಸ್ಸನ್ನು ಇರಿಯುತ್ತಿತ್ತು. ತಪ್ಪು ನಡೆದ ಮೇಲೆ ಯೋಚಿಸೋ ಬದಲು ತಪ್ಪಾಗುವ ಮುನ್ನ ತಾಳ್ಮೆಯಿಂದ ನಡೆದುಕೊಂಡಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಅದಕ್ಕೆ ಹೇಳೋದು ಆತುರಗಾರನಿಗೆ ಬುದ್ಧಿಮಟ್ಟ ಎಂದು. ಇಲ್ಲಿ ಸೋತದ್ದು ಅಹಂಕಾರ, ಗೆದ್ದದ್ದು ಪ್ರೀತಿ ಮಮಕಾರ. ಅಹಂಕಾರಕ್ಕೆ ಆಯಸ್ಸು ಕಡಿಮೆ, ಪ್ರೀತಿಗೆ ಸಾವೇ ಇಲ್ಲ. ಸೋತು ಗೆದ್ದವಳೋ ನಮ್ಮ ಜಾನು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.